ನಮಸ್ಕಾರ ಕರ್ನಾಟಕ, ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಸಂಡೇ ಬೆಳಗ್ಗೆ ಮತ್ತು ಸೇಮ್ ರೈಡ್. ಅದು ಪ್ಲೇಸ್ ಬೇರೆ ಚೆನ್ನಾಗಿದೆ. ನಿನ್ನೆ ತಾನೇ ಮಳೆ ಬಂದಿದೆ, ವೆದರ್ ಕೂಡ ಸಖತ್ತಾಗಿದೆ. ಇವತ್ತು ರಾಮನಗರಕ್ಕೆ ಹೋಗ್ತಾ ಇರೋದು. ಸೊ ಪ್ಲೇಸ್ ಬೇರೆ ಅಷ್ಟೇ. ರಾಮದೇವ್ರ ಬೆಟ್ಟ, ಒಳ್ಳೆ ಟ್ರೆಕ್ಕಿಂಗು ಪ್ಲೇಸ್ ಮಾತ್ರ ಸಖತ್ತಾಗಿದೆ. ನೆನ್ನೆ ನೋಡ್ಬಿಟ್ಟು ಡಿಸೈಡ್ ಆಗಿದ್ದು. ಹೋಗ್ತಾ ಮಾತಾಡೋಣ ಬನ್ನಿ. ವಾರ ಆಗಿತ್ತು ಕರೆಕ್ಟಾಗಿ. ನಾನು ಲಾಸ್ಟ್ ಟೈಮ್ ಮೈಸೂರು ವ್ಲಾಗ್ ನೋಡಿರ್ತೀರ ನೀವು. ಮೈಸೂರು ಆದಮೇಲೆ ಒಂದು 10 ದಿನ ಆಗಿತ್ತು ಗಾಡಿ ನಿಲ್ಲಿಸಿ. ಇದೇ ಆನ್ ಮಾಡ್ತಾ ಇರೋದು, ಎಲ್ಲಿ ಹೋಗೋಕ್ಕಾಗಿರಲಿಲ್ಲ. 8 ಡೇಸ್ ಆದಮೇಲೆ ಇದೇ ಫಸ್ಟು ಗಾಡಿ ಎತ್ತಾ ಇದ್ದೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟಿದ್ದೀವಿ ರಾಮದೇವ್ರ ಬೆಟ್ಟ. ಸೊ ಹಾಗೆ ಇನ್ನೊಂದು ಹೆಸರು ಕೂಡ ಕರೀತಾರೆ ಅದನ್ನು. ಅದು ಶೋಲೆ ಪಿಕ್ಚರ್ ಶೂಟ್ ಆಗಿದ್ದು, ಬಾಲಿವುಡ್ ಮೂವಿ ಶೋಲೆ ಪಿಕ್ಚರು ಶೂಟ್ ಆಗಿದ್ದು. ಮತ್ತು ಇದರಲ್ಲಿ 14 ವರ್ಷ ರಾಮ ವನವಾಸ ಮಾಡಿರೋದ್ರಲ್ಲಿ 4 ವರ್ಷ ಇಲ್ಲೇ ಕಳೆದಿದ್ದಾರೆ ಅಂತ ಸುದ್ದಿ. ಮತ್ತು ಸುಗ್ರೀವ ಸ್ಥಾಪಿಸಿರೋ ಈ ಒಂದೇ ಏಕಶಿಲಾ ವಿಗ್ರಹ ಇರೋದು. ರಾಮ, ಲಕ್ಷ್ಮಣ, ಸೀತೆ 3 ಜನದ್ದು ಒಂದೇ ಕಲ್ಲಲ್ಲಿ ಕೆತ್ತಿರೋ ಒಂದೇ ಒಂದು ಶಿಲೆ. ಅದು ಏಕಶಿಲಾ ಕಲ್ಲಲ್ಲಿ ಒಂದೇ ಒಂದು ಕಲ್ಲಲ್ಲಿ ಕೆತ್ತಿರೋ ಶಿಲೆ, ಅದು ವಿಗ್ರಹ ಇದೆ. ಸೊ ರಾಮ ಬಂದು 4 ವರ್ಷ ನೆಲೆಸಿದ್ರು ಅಂತ ಸುದ್ದಿ ಇದರಲ್ಲಿ. ನಾವಿಲ್ಲಿಂದ ಬಿಟ್ಟಿದ್ದು 5:30ಗೆ ಬಿಟ್ಟರೆ ಒಂದು 78 ಕಿಲೋಮೀಟ್ರ್ ಇದೆ. 78 ಕಿಲೋಮೀಟ್ರು 1.5 ಅವರ್ ಬೇಕು. ಆರಾಮಾಗಿ ಹೋಗ್ತೀನಿ ಅಂದರೆ ಟ್ರಾಫಿಕ್ ಇಲ್ಲ. ಇಲ್ಲಿಂದ ಏನು ಬೆಂಗಳೂರು ಒಳಗಡೆ ಸ್ವಲ್ಪ, ಆಮೇಲೆ ಅಲ್ಲಿ ಹೈವೇಲಿ ಬಿದ್ದರೆ ತೊಂದರೆ ಏನಿಲ್ಲ. ಆರಾಮಾಗಿ ರಾಮನಗರಕ್ಕೆ ಹೋಗಿ ಒಳ್ಳೆ ವ್ಯೂ ಸಿಗುತ್ತೆ. ಮಾತ್ರ ಒಳ್ಳೆ ಟ್ರೆಕ್ಕಿಂಗ್ ಪಾಯಿಂಟು. ಯಾರು ಹೋಗ್ಬೇಕಂತಿದ್ರೆ ಆರಾಮಾಗಿ ಹೋಗ್ಬೋದು. ಸೊ ನೋಡ್ತೀರ ನೀವು ಮುಂದೆ ಯಾವ ಥರ ಇದೆ ಟ್ರೆಕ್ಕಿಂಗ್ ಪಾಯಿಂಟು. ಆರಾಮಾಗಿ ಬೆಟ್ಟ ಹತ್ತೋರ್ಗಂತೂ ಸಖತ್ತಾಗಿದೆ. ಮಾತ್ರ ಹೋಗ್ಬೋದು ಆರಾಮಾಗಿ. ಬಂದ್ವಿ ರಾಮನಗರಕ್ಕೆ ಲಾಸ್ಟ್ ಟೈಮು ಇದೇ ರೋಡಲ್ಲೇ ಬಂದಿತ್ತು, ಇವಾಗಲೂ ಇದೇ ರೋಡಲ್ಲೇ. ಎಷ್ಟು ರಾಮನಗರಲ್ಲಿ ಸುಮಾರು ಬೆಟ್ಟಗಳಿದೆ ಗುರು ಟ್ರೆಕ್ಕಿಂಗ್ ಮಾಡೋಕ್ಕೆ. ಅದಕ್ಕೆ ಲಾಸ್ಟ್ ಟೈಮ್ ಅಂದರೆ ಈ 15 ಡೇಸ್ ಬ್ಯಾಕು ಇದೇ ರೋಡಲ್ಲೇ ಬಂದಿದ್ದು. ಇಲ್ಲೇ ಎಲ್ಲ ಫೋಟೋ ಶೂಟ್ ಮಾಡಿದ್ವಿ ನಾವು ಬೈಕ್ದು. ಇವಾಗೂ ಹಂಗೆ ಇಲ್ಲಿ ಮೈಸೂರು ಬೆಂಗಳೂರು ಹೈವೇಲಿ ಮೈಸೂರು ಬೆಂಗಳೂರು ಹೈವೇ ಸರ್ವಿಸ್ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಒಂದು ಲಾರಿ, ಒಂದು ಶಿಫ್ಟು ಮತ್ತು ಒಂದು ಮಾರುತಿ 800 ಬಂದು ಗುದ್ದಿರೋದಕ್ಕೆ ಏನಾಗಿದೆ ಗೊತ್ತಿಲ್ಲ. ಬಟ್ ಶಿಫ್ಟವ್ರು ಏನೋ ಗೊತ್ತಿಲ್ಲ, ಮಾರುತಿ 800 ಅಂದರೆ ಸ್ಪಾಟು ಆ ರೋಡಲ್ಲಿ. ಯಾಕಂತ ಹೇಳಿದ್ರೆ ಹೈವೇಗೆ ಬಿದ್ದರೆ ಏನು ತೊಂದರೆ ಇಲ್ಲ, ಆ ಕಡೆ ಈ ಕಡೆ ಕ್ರಾಸಿಂಗ್ ಯಾವುದೂ ಇರೋಲ್ಲ, ಏನು ಆರಾಮಾಗಿ ಬಂದ್ಬಿಡ್ಬೋದು. ಬಟ್ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಸರ್ವಿಸ್ ರೋಡ್ ಆಗಿರೋದ್ರಿಂದ ಅಕ್ಕಪಕ್ಕ ಲೋಕಲ್ಸ್ಗಳು, ಹೈವೇ ಇರೋದ್ರಿಂದ ಅಕ್ಕಪಕ್ಕ ರೋಡ್ಗಳು ಇರೋದ್ರಿಂದ ಲೋಕಲ್ಸು ತುಂಬ ಕ್ರಾಸಿಂಗ್ ಮಾಡ್ತಾರೆ. ಮತ್ತು ತುಂಬ ಜನ ಮಧ್ಯ ರೋಡಲ್ಲೇ ಬಸ್ ಹತ್ಸೋಕೆ ನಿಂತಿರ್ತಾರೆ. ಹೆವಿ ಕನ್ಫ್ಯೂಸ್ ಆಗುತ್ತೆ. ಸೊ ಬಂದಿರೋ ಏಡ್ಗೆ ಪಾಪ ಬೆಳಗ್ಗೆ ಆಕ್ಸಿಡೆಂಟು. ಅಷ್ಟೊದ್ದ ಜಾಮ್, 1/2 ಅವರ್ ಜಾಮ್ ಇತ್ತು ರೋಡು. ಹೆಂಗೋ ಸಂದಿಗೊಂದಿಲೆಲ್ಲ ಬಂದ್ರೂ ಆ ರೇಂಜಿಗೆ 1/2 ಅವರ್ ಆಯಿತು. ಈ ಗಾಡಿನ ಹೊರಡಲ್ಲ ಏನಿಲ್ಲ. ಬಂದ್ವಿ ರಾಮನಗರಕ್ಕೆ. ಬಂದು ರಾಮದೇವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ನೋಡಿಕೊಂಡು ಆಲ್ಮೋಸ್ಟ್ ಯಾರು ಬೆಟ್ಟ ಹತ್ತಬೇಕಂತ ಇದ್ದೀವಿ. ಬೆಟ್ಟ ಹತ್ತಿ ಕ್ಯಾಮ್ರಾ ತೊಗೊಂಬಂದಿದ್ದೀನಿ, ಫೋಟೋ ಶೂಟ್ಸ್ ಮಾಡಿಕೊಂಡು. ಸತಿ ಬೈಕ್ದು ತೆಗಿಯೋಕ್ಕಾಗಿಲ್ಲ, ಈ ಸತಿ ನಾನು ಸ್ವಲ್ಪ ನೀಟಾಗಿ ಫೋಟೋ ಶೂಟ್ಸ್ ಮಾಡಿಕೊಂಡು ಓಡೋದು. ಲಾಸ್ಟ್ ಟೈಮ್ ಇಲ್ಲೇ ಅನ್ಕೊತೀನಿ ನಾವು ಫೋಟೋ ಶೂಟ್ ಮಾಡಿದ್ದು. ಹೌದು, ಇದೇ ಬೆಟ್ಟದ ಹತ್ರನೇ ಕೆಳಗಡೆ ನಾವು ಫೋಟೋ ಶೂಟ್ ಮಾಡಿದ್ದು. ಚೆನ್ನಾಗಿದೆ ಪ್ಲೇಸ್. ಟೈಮು ಈ ಕಡೆನೇ ಬಂದಿದ್ದು, ಬಟ್ ಇನ್ನೂ ಸ್ವಲ್ಪ ಮುಂದೆ ಹೋಗಿದ್ವಿ. ಇವಾಗ ಈ ಬೆಟ್ಟ. ರಾಮನಗರಲ್ಲಿ ತುಂಬಾ ಬೆಟ್ಟಗಳಿದೆ ಬೈಕರ್ಸ್ಗೆ. ಮತ್ತು ಒಳ್ಳೆ ವ್ಯೂ ನೋಡೋಕೆ ಮಾತ್ರ ಸಖತ್ತಾಗಿದೆ. ನಾವು ಬಂದಿರೋದು 8 ಗಂಟೆ ಆಗೋಯಿತು. ಬರ್ತಾ ಬಿಡ್ದಿಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗ್ತಾ ನಾನ್ ವೆಜ್ ತಿನ್ನಲೇಬೇಕು. ಸೊ ಬೆಳಗ್ಗೆ ಟಿಫನ್ ಮಾಡಿಕೊಂಡು ಬೆಟ್ಟ ಹತ್ತಿ ಹಿಡಿಯೋದ್ರೊಳಗೆ ಇರೋದೆಲ್ಲ ಕರ್ಗೋಗ್ಬಿಟ್ಟಿರುತ್ತೆ. ಸೊ ಇವಾಗ ಬೆಟ್ಟ ನೋಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಬರೋದು. ಹೋಗ್ತಾ ನಾನ್ ವೆಜ್ ತಿನ್ಕೊಂಡು ಒಳ್ಳೆ ರೈಡ್. ಕಪಲ್ಸ್ ಬಂದಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ನಾನು ನಮ್ಮ ಹುಡುಗ ಮುಂದೆ ಗಾಡಿ ಓಡಿಸ್ತಿದ್ದಾನಲ್ಲ, ಅವ್ನು ಬಂದಿದ್ದು. ಇವಾಗ ಕಪಲ್ಸ್. ಈ ರೋಡ್ಗಳಿಗೆಲ್ಲ ನಮ್ಮ ಗಾಡಿ ಮಾತ್ರ ಸೈಕಾಗಿ ನುಗ್ಗುತ್ತೆ. ಮಾತ್ರ ಒಳ್ಳೆ ಆಫ್ ರೋಡು. ಒಳ್ಳೆ ಸಖತ್ತಾಗಿದೆ. ಈಗ ತಾನೇ ಬಿಸಿಲು ಬಂದೈತೆ, ಸಖತ್ತಾಗಿದೆ ಬೆಟ್ಟ ಮಾತ್ರ. ಅಕ್ಕಪಕ್ಕ ಸುತ್ತ ಬೆಟ್ಟಗಳೇ ಇರೋದು ರಾಮನಗರಲ್ಲಿ.
ದಾರಿ ಗೊತ್ತಿಲ್ಲ, ದಾರಿ ಗೊತ್ತಿರೋರನ್ನ ಫಾಲೋ ಮಾಡಬೇಕು. ಓ ಬೆಟ್ಟ ಅಂತ ಇಂಥ ಬೆಟ್ಟಕ್ಕೆ ಬಂದಿದ್ದೀವಿ. ಸಖತ್ತಾಗಿದೆ. ರಾಮದೇವರ ಬೆಟ್ಟ ರಣಹದ್ದು ವನ್ಯಜೀವಿ ಧಾಮ. ಒಂದು ಗಾಡಿಗೆ ಎಷ್ಟು? 25 ರೂಪಾಯಿ ಗಾಡಿ ಪಾರ್ಕಿಂಗ್, 10 ರೂಪಾಯಿ ನೋಡಿ. ಗಾಡಿಗೆ ಎಂಟ್ರಿಗೆ ಗಾಡಿಗೆ 25. ರಾಮದೇವರ ಬೆಟ್ಟ ರಣಹದ್ದು ವನ್ಯಜೀವಿ ಬೆಟ್ಟ. ಒಳ್ಳೆ ಬಿಸ್ನೆಸ್ ಗುರು ಇವ್ರದ್ದು ಮಾತ್ರ. ನಮ್ಮ ಅಜ್ಜಿ ಒಂಥರ ದೇವಸ್ಥಾನ ಒಂಥರ ಫೀಲು. ಟ್ರೆಕ್ಕಿಂಗ್ ಮಾಡೋರು ಈ ಥರ ಗಾಡಿ ಒಳಗಡೆ ಪಾರ್ಕ್ ಮಾಡಿಬಿಟ್ಟು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಒಳ್ಳೆ ಸಾಕಾಗಿದೆ ವ್ಯೂ ಮಾತ್ರ. ಎರಡು ದಾರಿ. ಈ ಗಾಡಿಗೆ ಹಿಂದೆ ಹೋಗ್ಬೇಕಾ? ಈ ಗಾಡಿ ದಾಟ್ಕೊಂಡು ಹೋಗ್ಬಿಡೋಣ. ಪಾರ್ಕ್ ಮಾಡ್ಬಿಟ್ಟು ಇದು ರಣಹದ್ದುನ. ಇದು ಯಾವ ಗರಡ? ಇದು ನೋಡಿದ್ದೀನಿ, ಇದು ನೋಡಿಲ್ಲ ನಾನು. ಯಾವುದು? ಇವೆರಡು ಕಾಣಿಸ್ತಾವ ಇಲ್ಲಿ? ಗಾಡಿ ಪಾರ್ಕ್ ಮಾಡಿ ಒಳಗಡೆ ಇದೆ ಎಂಟ್ರೆನ್ಸ್ ಇರುತ್ತೆ. ಸೊ ಎಂಟ್ರೆನ್ಸಲ್ಲಿ ಮುಂದೆ ಹೋಗ್ತಾ ತುಂಬ ಮೆಟ್ಲುಗಳು ಬರುತ್ತೆ. ಹಾಗೆ ಮೆಟ್ಲು ಹತ್ಕೊಂಡು ಹೋದ್ಮೇಲೆ ಇಲ್ಲಿ ನಾನು ಹೇಳಿದಾಗೆ ಏಕಶಿಲಾ ಕೆತ್ತನೆ ಮಾಡಿರೋದು, ಏಕಶಿಲಾ ಕಲ್ಲರ್ ಕೆತ್ತನೆ ಆಗಿರೋ ಮೂರ್ತಿ ಇದೆ. ಅಲ್ಲಿ ದರ್ಶನ ಮಾಡಿಕೊಂಡು ಹಾಗೆ ನೀವೇನು ನೋಡ್ತೀರ, ಇದು ರಾಮ ಸೀತೆಗೆ ಬಾಯಾರಿಕೆ ಆದಾಗ ಬಾಣ ಬಿಟ್ಟು ನೀರು ತಂದಿರೋ ಜಾಗ ಇದು ಅಂತ ಇತಿಹಾಸ ಇದೆ. ಸೊ ಇದುವರೆಗೂ ಕೂಡ ಅದು ಬತ್ತಿ ಹೋಗಿಲ್ವಂತೆ. ಮಳೆಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಅದು ಬತ್ತಿ ಹೋಗಿಲ್ವಂತೆ. ಸೊ ಈ ಥರ ವ್ಯೂ ಇದೆ. ಹಾಗೆ ನೀವೇನು ನೋಡ್ತೀರಿ, ಇದು ಸಪ್ತ ಋಷಿಗಳ ಒಂದು ಕಲ್ಲಿನ ವಿಗ್ರಹ ಇದೆ. ಇದು ಅವರು ಋಷಿಗಳದ್ದು, ಅವರಲ್ಲೇ ಶಿಲೆ ಆಗಿರೋದು. ಸಪ್ತ ಋಷಿಗಳು ಅಂದರೆ 7 ಕಲ್ಲುಗಳಿದೆ ಇಲ್ಲಿ. ನಿಮ್ಗೆ ಕಾಣಿಸ್ತಾ ಇರೋದು 5 ಇರ್ಬೋದು, ಆ ಕಡೆ 2 ಇದೆ. ಹಾಗೆ ಇನ್ನೊಂದು ಲಾಸ್ಟ್ ಟಾಪ್ ಆಫ್ ಭಯಂಕರ ಕಷ್ಟ ಅಂತೇಳಿದ್ರೆ ಇದೆ ರಾಮದೇವ್ರ ಬೆಟ್ಟದಲ್ಲಿ ಟಾಪಲ್ಲಿ ಹತ್ತೋದು. ಇದು ತುಂಬ ನನಗೆ ಕೆಳಗೆಯಿಂದ ನೋಡೋರಿಗೆ ಏನಾದರೂ ಸ್ವಲ್ಪ ಭಯ ಇತ್ತು ಅಂದರೆ ಈ ಬೆಟ್ಟ ಹತ್ತಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದೇ ಸ್ವಲ್ಪ ರಿಸ್ಕ್ ಇದೆ. ಈ ಕಲ್ಲು ಅಷ್ಟೇ, ಕಲ್ಲಲ್ಲೇ ಕೆತ್ತನೆ ಮಾಡಿರೋದು. 2 ಗ್ರಿಪ್ ಇದೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಇದು ಟಾಪ್ ಮೇಲೆ ನೀವು ಹತ್ತಿದ್ರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರೋ ವ್ಯೂ ಸಿಗುತ್ತೆ ಮಾತ್ರ. ಹಾಗೆ ಬ್ಯಾಂಗ್ಳೂರು ಮೈಸೂರು ಹೈವೇ ಕೂಡ ಕಾಣಿಸುತ್ತೆ ನಿಮಗೆ. ಇದೇ ಲಾಸ್ಟ್ ಟಾಪ್ ಆಫ್ ದ ವ್ಯೂ. ಇದು ಬೆಟ್ಟ ಇದು ಲಾಸ್ಟು, ಅದೇ ರಿಸ್ಕಿಂದ ಹತ್ಬಿಟ್ಟು ಬರಬೇಕು. ಸೊ ನಾನು ಅವಾಗಲೇ ಹೇಳ್ದಂಗೆ ಆ ಬೆಟ್ಟಗಳದ್ದು ಸಪ್ತ ಋಷಿಗಳದ್ದು ಕಲ್ಲಿದೆ ಅಂತ ಹೇಳಿದ್ನಲ್ಲ. ಸೊ ಇದು ಇಲ್ಲಿಂದ ಮೇಲೆ ಟಾಪಿಂದ ಕಾಣಿಸೋ ವ್ಯೂ ಇದು ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿದೆ. ಯಾರು ಹೋಗ್ಬೇಕಂತ ಇದ್ದರೆ ಹೋಗ್ಬೋದು, ಆರಾಮಾಗಿ ವಿಸಿಟ್ ಮಾಡ್ಬೋದು. ಟ್ರೆಕ್ಕಿಂಗ್ ಮಾಡೋರು ಕೂಡ ಸಖತ್ತಾಗಿ ಮಾಡ್ಬೋದು. ಇದು ನೋಡ್ತಾ ಇರೋದು ಇದೇ ಲಾಸ್ಟ್ ಆ ರಾಮದೇವ್ರ ಬೆಟ್ಟದಿಂದ ಟಾಪ್ ವ್ಯೂ ಚೆನ್ನಾಗಿದೆ. ಮತ್ತು ಇಳಿಬೇಕಾದ್ರೂ ಕೂಡ ಭಯಂಕರ ಕಷ್ಟ ಇದೆ. ನೋಡಿತಾ ಇರ್ಬೋದು ನೀವು ಯಾವ ಥರ ಕಷ್ಟ ಇದೆ ಅಂತ. ಕಲ್ಲಲ್ಲೇ ಕೆತ್ತನೆ ತುಂಬ